ಇಲ್ಲಿ ಬಹುಪದಿಗಳ ಅವಯವವನ್ನು ನೋಡೋಣ. ಮೊದಲನೇ ಬಹುಪದಿ 3x² + 7x + 2 ಇದೆ. ಈ ಬಹುಪದಿಯ ಅವಯವವನ್ನು ತೆಗೆಯುವುದು. ಈ ಬಹುಪದಿಯ ಅವಯವವನ್ನು ತೆಗೆಯುವ ಸಲುವಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಾಕಾರವನ್ನು ಮಾಡುವೆನು. ಇಲ್ಲಿ ಮಾಡಿದ್ದೇನೆ. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಾಕಾರ. ಮೊದಲನೇ ಪದ 3x² ಇದೆ, ಮೂರನೇ ಪದ 2 ಇದೆ. ಇವೆರಡರ ಗುಣಾಕಾರ ಮಾಡೋಣ. 3 6x² ಅಂದರೆ 6x² ಆಯಿತು. ಇದು 6x² ಏನು ಬಂದಿದೆಯಲ್ಲ, ಇದರ ಅವಯವ ತೆಗೆದು ಇದರ ಅವಯವ ತೆಗೆಯೋಣ. ಅವಯವ ಯಾವ ರೀತಿಯಾಗಿ ಬರಬೇಕಪ್ಪ ಅಂದ್ರೆ, ಆ ಅವಯವಗಳನ್ನು ಬೇರೀಜು ಅಥವಾ ವಜಾಬಾಕಿ ಮಾಡಿದ ನಂತರ ಮಧ್ಯದ ಪದ 7x ಬರಬೇಕು. ಇಲ್ಲಿ ಅವಯವವನ್ನು ತೆಗೆದಿದ್ದೇನೆ. 6x ಮತ್ತು 1x, ಬರೀ x ಅಂದ್ರೆ 1x. 6x ಇಂಟು x ಅಂದ್ರೆ 6x² ಆಯಿತು. 6x ಇಂಟು x ಅಂದ್ರೆ 6x² ಆಯಿತು. 6xದಲ್ಲಿ 1x ಅನ್ನು ಕೂಡಿಸಿದ್ರೆ 7x ಆಯಿತು. ಕೂಡಿಸೋಣ ಮಧ್ಯದ ಪದ ಬಂತು. ಈ ರೀತಿಯಾಗಿ ಅವಯವವನ್ನು ತೆಗೆದುಕೊಳ್ಳುವುದು. ಈಗ ಅದನ್ನೇ ಇಲ್ಲಿ ಇಡ್ತೀನಿ. = 3x² ಅನ್ನು ಹಾಗೆ ಇಟ್ಟೆ, ಪ್ಲಸ್ ಇವೆರಡೂ ಇಲ್ಲಿ ಇಡ್ತೀನಿ. 6x + x, 6x + x ಅಂದ್ರೆ 7x. ಅದನ್ನ ಇಟ್ಟೆ. ಮತ್ತೆ +2 ಅದೇ ರೀತಿಯಾಗಿ ಮರಳಿ ಇಲ್ಲಿ ಇಟ್ಟೆ. ಈಗ ಇವು ಎರಡೆರಡು ಗುಂಪು ಮಾಡೋದು. 3x² + 6x ಒಂದು ಗುಂಪ, x + 2 ಒಂದು ಗುಂಪು. ಈ ಎರಡು ಪದಗಳ ಒಂದು ಗುಂಪವನ್ನು ಮಾಡಲಾಯಿತು. ಈ ಎರಡು ಪದಗಳನ್ನು ನಾವು ನಿರೀಕ್ಷಣೆ ಮಾಡಿದಾಗ ಎರಡೂ ಕಡೆ x ಇದೆ, ಅದಕ್ಕೆ x ಹೊರಗೆ ಬರುತ್ತೆ. ಇನ್ನು 6 ಇದರ ಅವಯವವನ್ನು ತೆಗೆದು ಹೋದರೆ ಇದರಲ್ಲಿ 3 ಒಂದು ಬರುತ್ತೆ. 3 6 ಅಂತೇಳಿ, ಅದಕ್ಕೆ 3 ಇಲ್ಲೊಂದು 3 ಇದೆ. 3 ಕಾಮನ್ ಹೊರಗೆ ಬರುತ್ತೆ. 3 ಮತ್ತು x ಎರಡು ಹೊರಗೆ ಬಂದು ಅದಕ್ಕೆ 3x ಹೊರಗೆ ಬಂತು. ಕೌನ್ಸ್ನಲ್ಲಿ ಇಲ್ಲಿ 3x² ಆಗಬೇಕಾಗಿದೆ. ಇಲ್ಲೊಂದು x ಇಡ್ತೀನಿ. 3x ಇಂಟು x ಅಂದ್ರೆ 3x² ಆಯಿತು. ಪ್ಲಸ್ ಇಲ್ಲಿ 6x ಆಗಬೇಕಾಗಿದೆ. 3 6, ಅದಕ್ಕೆ ಇಲ್ಲಿ +2 ಇಡ್ತೀನಿ. ಇಲ್ಲಿ x ಆಲ್ರೆಡಿ ಇದೆ. 3x ಇಂಟು 2 ಅಂದಾಗ 6x ಆಯಿತು. ಈ ರೀತಿಯಾಗಿ ಇದನ್ನ ಮಾಡಲಾಯಿತು. ನಂತರ ಪ್ಲಸ್ 1 ಬ್ರಾಕೆಟ್ದಲ್ಲಿ x + 2 ಇಟ್ಟಿದ್ದೇನೆ. ಯಾಕೆ ಇಟ್ಟೆ ಅಂದ್ರೆ 1 ಇಂಟು x ಅಂದ್ರೆ x ಇಂಟು 1 ಅಥವಾ 1 ಇಂಟು x ಅಂದ್ರೆ x. 1 ಇಂಟು 2 ಕೌನ್ಸ್ ಅಂದಾಕ್ರೆ ಇಂಟು ಇರ್ತದೆ. 1 ಇಂಟು 2 ಅಂದ್ರೆ 2 1 2 +2 ಮತ್ತೆ x + 2ನೇ ಬಂತು. ಅದಕ್ಕೆ ಈ ರೀತಿಯಾಗಿ ಇಡಲಾಯಿತು. ಇಲ್ಲಿ ಏನು ನಾವು ಗಮನದಲ್ಲಿ ಇಡಬೇಕಪ್ಪ ಅಂದ್ರೆ ಎರಡೂ ಕಡೆ x + 2 ಬರಬೇಕು. ಆ ರೀತಿಯಾಗಿ ನಾವು ಗಮನದಲ್ಲಿ ಇಡಬೇಕು. ಇಲ್ಲಿ x + 2 ಇದೆ, ಇಲ್ಲಿ x + 2 ಇದೆ. ಈ x + 2 ಕಾಮನ್ 1 ಇಲ್ಲಿ ಇಟ್ಟೆ, x + 2 ಅಂತೇಳಿ. ಇಲ್ಲಿ ಉಳಿದಿದ್ದೇನು 3x + 1 ಬಂತು. ಆ 3x + 1 ಮತ್ತೊಂದು ಕೌನ್ಸ್ನಲ್ಲಿ ಇಡಲಾಯಿತು. ಈ 3x + 1 ಮತ್ತು x + 2 ಇವೆರಡೂ ಏನಪ್ಪಾ ಅಂದ್ರೆ 3x² + 7x + 2ಗಳ ಅವಯವಗಳು. ಈ ರೀತಿಯಾಗಿ ಅವಯವವನ್ನು ತೆಗೆಯಬೇಕು. ಇಲ್ಲಿ ಎರಡನೇ ಉದಾಹರಣೆ ನೋಡ್ರಿ. 4x² - 25 ಇದೆ. 4x² - 25 ಇದರ ಅವಯವವನ್ನು ತೆಗೆಯುವುದು. ಬಹುಪದಿಗಳ ಅವಯವವನ್ನು ತೆಗೆಯುವುದು. ಇಲ್ಲಿ ನೋಡ್ರಿ, 4 ಇದೊಂದು ವರ್ಗ ಸಂಖ್ಯೆ ಇದೆ. x² ಇದೊಂದು ವರ್ಗ ಸಂಖ್ಯೆ. ಯಾಕಂದ್ರೆ x ದ ವರ್ಗ x². 25 ಒಂದು ವರ್ಗ ಸಂಖ್ಯೆ ಇದೆ. ಇದರ ಮೇಲಿಂದ ಎರಡು ಪದಗಳು ವರ್ಗ ಸಂಖ್ಯೆಗಳಾಗಿರುವುದರಿಂದ ಇದರ ಮೇಲಿಂದ ಅವಯವವನ್ನು ಯಾವ ರೀತಿಯಾಗಿ ತೆಗಿಬೇಕಪ್ಪ ಅಂದ್ರೆ, 4ರ ವರ್ಗಮೂಲ 2, x² ವರ್ಗಮೂಲ x. ಈ ರೀತಿಯಾಗಿ 2x ಮಾಡಿ ಅದಕ್ಕೆ ವರ್ಗ ಇಟ್ಟು ಅಂದ್ರೆ 2x² ಮಾಡಿದೆವು ಅಂದ್ರೆ 2 ವರ್ಗ 4x ಮತ್ತು 4 ಬರುತ್ತದೆ. x ವರ್ಗ x ಮತ್ತು ಮೇಲಿನ ಸಂಖ್ಯೆ ಮರಳಿ ಬರುತ್ತದೆ. 4x² ಆಯಿತು. ಮೈನಸ್ಕ್ಕೆ ಮೈನಸ್ ಇಟ್ಟು 5ರ ವರ್ಗ ಮಾಡಿದೆ. ಇದರ ವರ್ಗಮೂಲ 5 ಇಟ್ಟೆ. ಇದರ ವರ್ಗ ಮಾಡಿದಾಗ ಮತ್ತೆ 25 ಬಂತು. ಅಂದ್ರೆ 2x² - 5² ಅಂದ್ರೂ ಒಂದೇ, 4x² - 25 ಅಂದ್ರೂ ಒಂದೇ. ಇಲ್ಲಿ 2x² - 5² ಅಂದ್ರೆ ಇದು ಯಾರ ಬರ್ತಾವಪ್ಪ ಅಂದ್ರೆ a² - b² ಬರ್ತದೆ. a² - b² ಅಂದ್ರೆ = ಏನಪ್ಪಾ ಅಂದ್ರೆ a + b 1 ಬ್ರಾಕೆಟ್ a - b ಅಂಡರ್ ಬ್ರಾಕೆಟ್. ಇದು 8ನೇ ತರಗತಿಯಲ್ಲಿ ಆಗಿದೆ. a + b 1 ಬ್ರಾಕೆಟ್ a - b ಅಂಡರ್ ಬ್ರಾಕೆಟ್. a² - b² ಪ್ರಕಾರ ಇಲ್ಲಿ 2x² - 5² ಇದೆ. ಅದನ್ನೇ ಇಲ್ಲಿ ಇಟ್ಟೇವಿ. a + b ಅಂದ್ರೆ ಅದೇ ರೀತಿ 2x + 5 2x + 5 ಮತ್ತು 2x - 5 ಯಾಕಂದ್ರೆ a - b ಅದು. ಅಂದರೆ 2x + 5 ಮತ್ತು 2x - 5 ಇವೆರಡು ಏನಪ್ಪಾ ಅಂದ್ರೆ 4x² - 25ಗಳ ಅವಯವಗಳು. ಈ ರೀತಿಯಾಗಿ ಅವಯವವನ್ನು ತೆಗೆಯಲು ಬರುವುದು. ಇನ್ನು ಮೂರನೇ ಉದಾಹರಣೆ ನೋಡ್ರಿ. ಏನಿದೆಯಪ್ಪ ಅಂದ್ರೆ 63x² + 5x - 2 ಇದೆ. 63x² + 5x - 2 ಇಲ್ಲಿನೂ ಅದೇ ರೀತಿಯಾಗಿ ಮಾಡೋದು. ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಾಕಾರ ಮಾಡೋದು. ಇಲ್ಲಿ ಮಾಡಿದ್ದೆ ನೋಡ್ರಿ. ಮೊದಲನೇ ಪದ 63x² ಇದೆ ಗುಂಡ್ಲೆ, ಮೂರನೇ ಪದ -2 ಇದೆ. = 63 ಎರಡಲೇ ಮಾಡೋದು. 126 ಆಗುತ್ತೆ. ಒಂದಕ್ಕೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಅಂದ್ರೆ -126 x² ಇದೆ. x² -126 x². ಇದು ಆದ ನಂತರ ಈ -126 x² ಅವಯವ ತೆಗೆದಾಗ ಅವಯವ ಯಾವ ರೀತಿಯಾಗಿ ಬರಬೇಕಪ್ಪ ಅಂದ್ರೆ, ಅದು ಕೂಡಿಸನ ಅವಯವಗಳು ಕೂಡಿಸಿದಾಗ ಅಥವಾ ಕಳೆದಾಗ ಮಧ್ಯದ ಪದ 5x ಬರಬೇಕು. ಅವಯವ 14 126. ಅವಯವನ ಯಾವ ತೆಗೆದೆ 14 ತೆಗೆದೆ. 14 126 x ಇಂಟು x x² ಅಂದ್ರೆ 126 x² ಆಯಿತು. ಆದರೆ ಇದು -126 ಇದೆ.
ಆದ್ದರಿಂದ ಮೈನಸ್ 126 ಬರುವ ಸಲುವಾಗಿ ಇಲ್ಲಿ -9x ಬರೆದಿದ್ದೇನೆ. -9ಕ್ಕೆ ಯಾಕೆ ಮೈನಸ್ ಕೊಟ್ಟೆ, 14ಕ್ಕೆ ಯಾಕೆ ಕೊಡಲಿಲ್ಲ ಅಂದ್ರೆ 14x 9x ಹೋದಾಗ 5x ಉಳಿಯುತ್ತದೆ. ಅದೇ ನಾ -14 ಕೊಟ್ಟಾಗ -5x ಆಗ್ತದೆ. ಅಂದ್ರೆ ಯಾಕೆಂದ್ರೆ ದೊಡ್ಡ ಸಂಖ್ಯೆ ಚಿಹ್ನವನ್ನು ನಾವು ಕೊಡಬೇಕಾಗ್ತದೆ, ಅದಕ್ಕೆ -14 ಮಾಡ್ಲಿಕ್ಕೆ ಬರುವುದಿಲ್ಲ, -9x ಮಾಡಿದೆ. ಇನ್ನು ಗುಣಾಕಾರ ಮಾಡಕ್ಕಂತೂ ಪ್ಲಸ್ ಇಂಟು ಮೈನಸ್ -126x² ಇದು ಆಗುವುದು. ಈಗ ಇವುಗಳನ್ನೇ ಇಲ್ಲಿ ಇಟ್ಕೋತೀನಿ. 63x² ಪ್ಲಸ್ 14x -9x -2 ಇದಕ್ಕಿದ್ದಾಗೆ 63x² ಇದಕ್ಕಿದ್ದಾಗೆ ಕೇವಲ 5x ಈ ರೀತಿಯಾಗಿ ಹೊಡೆದಾಯ್ತು. 4x -9x ಅಂತ ಹೇಳಿ 4x -9x ಅಂದಾಗನೇ 5x. ಈಗ 14 ಮತ್ತು 63 ಇವು ಎರಡು ಒಂದೇ ಮಗ್ಗಿಯಲ್ಲಿ ಬರ್ತಾವೆ. ಅಂದ್ರೆ ಕಾಮನ್ ಎದರಲ್ಲಿ ಬರ್ತಾವ ಅಂದ್ರೆ 7ರಲ್ಲಿ ಬರ್ತಾವೆ. 7 14 7 9 63 ಎರಡು 7ರಲ್ಲಿ ಬರ್ತಾವ. ಅಂದ್ರೆ ಇವೆರಡರ ಅವಯವ 7 ಒಂದು ಕಾಮನ್ ಅವಯವ ಇದೆ. ಇನ್ನು ಎರಡೂ ಕಡೆ x ಇದೆ ಅಂದಾಗ x ಒಂದು ಕಾಮನ್ ಹೊರ ಬಂತು. ಅಂದ್ರೆ 7x ಹೊರ ಬಂತು, ಉಳಿತು ನಮ್ಗೆ 63 x² ಆಗಬೇಕಾಗಿದೆ. 7 9 ಮಾಡುದು x ಇಲ್ಲೊಂದು ಐತಿ, ಇಲ್ಲೊಂದು x ಕೊಟ್ಟರೆ x ಇಂಟು x² ಆಯ್ತು. 7x ಇಂಟು 9x ಅಂದ್ರೆ 63x² ಆಯ್ತು. ಪ್ಲಸ್ 7x ಪ್ಲಸ್ 2 ಅಂದ್ರೆ 7 14 x ಆಯ್ತು. ಮೈನಸ್ 1 ಇಂಟು 9x ಅಂದ್ರೆ -9x ಆಯ್ತು. ಪ್ಲಸ್ ಇಂಟು ಮೈನಸ್ ಇನ್ನು ಅದೇ ರೀತಿಯಾಗಿ ಮೈನಸ್ ಇಂಟು ಪ್ಲಸ್ ಮೈನಸ್ 2 1 2 ಈ ರೀತಿಯಾಗಿ ಇದನ್ನ ಬರೆದುಕೊಳ್ಳಲಾಯ್ತು. ಈಗ ಏನ್ ಮಾಡ್ತೀನಿ, 9x ಪ್ಲಸ್ 2 9x ಪ್ಲಸ್ 2 ಕಾಮನ್ ಇದ್ದು ಒಂದು ಇಟ್ಟುಕೊಂಡೆ, ಉಳಿತಾನು 7x -1 ಉಳಿತು. ಆ 7x -1 ಅನ್ನು ಮತ್ತೊಂದು ಕೌನ್ಸ್ನಲ್ಲಿ ಇಡಲಾಯ್ತು. ಈ ರೀತಿಯಾಗಿ ಇಟ್ಟಾಗ ಇವೆರಡೂ ಏನಪ್ಪಾ ಅಂದ್ರೆ 63x² ಪ್ಲಸ್ 5x -2ಗಳ ಅವಯವಗಳು. ಈ ರೀತಿಯಾಗಿ ಅವಯವನ್ನ ತೆಗಿಬೇಕು. ಇದಾದ ನಂತರ ನೋಡ್ರಿ, ಇಲ್ಲಿದೆ 6x² ಪ್ಲಸ್ 5x -6 ಇದರ ಅವಯವವನ್ನು ತೆಗೆಯುವುದು. ಇಲ್ಲಿನೂ ಇವೆಲ್ಲವೂ ಒಂದೇ ರೀತಿಯಾಗಿ ಬಿಡಿಸುವ ಉದಾಹರಣೆ ಇದೆ. ಇಲ್ಲಿನೂ ಮೊದಲನೇ ಪದ ಮತ್ತು ಮೂರನೇ ಪದ ಗುಣಾಕಾರ ಮಾಡುದು. 6 6 36 ಆಯ್ತು, ಒಂದು ಮೈನಸ್ ಅಂದ್ರೆ -36 ಆಯ್ತು. ಇಲ್ಲೊಂದು x² ಇದೆ, -36 x² ಆಯ್ತು. ಹೌದು, ಅಂದ್ರೆ 6x² -6x² ಇದು 6x² -6 ಇವೆರಡು ತರ ಗುಣಾಕಾರ -36 x² ಆಯ್ತು. ಈಗ ಈ -36ರ x² ಅವಯವ ತೆಗೆದಾಗ ಮಧ್ಯದ -5x ಬರಬೇಕು. ಅವುಗಳನ್ನು ಕೂಡಿಸಿದಾಗ ಮತ್ತು ಕಳೆದಾಗ ಮಧ್ಯ ಪದ ಬರಬೇಕು. ಅಂದ್ರೆ 9 4 36 9 4 36 ಮೈನಸ್ ಬರುವಾಗ ಒಂದಕ್ಕೆ ಮೈನಸ್ ಕೊಟ್ಟಿದ್ದೇನೆ. ಮೈನಸ್ ಇಂಟು ಪ್ಲಸ್ ಮೈನಸ್ 9 4 36 x² ಆಯ್ತು. 36 x ಇಂಟು x². ಇನ್ನು 9x ದಾಗ 4x ಹೋದಾಗ 5x ಉಳಿಯುತ್ತದೆ. 9ಕ್ಕೆ ಯಾಕೆ ಮೈನಸ್ ಇಟ್ಟಂದ್ರೆ -5x ಬರಬೇಕಾಗಿದೆ. ದೊಡ್ಡ ಸಂಖ್ಯೆ ಚಿಹ್ನವನ್ನು ಉತ್ತರಕ್ಕೆ ನಾವು ಇಡುತ್ತೇವೆ. ಕೂಡಿಸುವಾಗ ಅಥವಾ ಕಳೆಯುವಾಗ ದೊಡ್ಡ ಸಂಖ್ಯೆ ಚಿಹ್ನವನ್ನು ಉತ್ತರಕ್ಕೆ ಇಡುತ್ತೇವೆ. ಅದರಿಂದ -9x ಪ್ಲಸ್ 4x ಅಂದ್ರೆ -5x. ಅದನ್ನೇ ಇಲ್ಲಿ ಇಡಲಾಗಿದೆ. 6x² ಅದೇ ರೀತಿಯಾಗಿ ಇಡಲಾಯಿತು = 6x². ಇದರ ಬದಲಿನೇ -5x ಬದಲಾಗಿ -9x ಪ್ಲಸ್ 4x ಅಂದ್ರೆ -9x ಪ್ಲಸ್ 4x ಅಂದ್ರೆ -5x. ಇವು ಕಳೆದ ನಂತರ ಅಷ್ಟೇ ಬರುವುದು. -6 ಮತ್ತು ಮೂರನೇ ಪದವನ್ನು ಅದೇ ರೀತಿಯಾಗಿ ಇಡಲಾಯಿತು. ಮತ್ತೆ ಎರಡೆರಡರ ಒಂದು ಗುಂಪವನ್ನ ಮಾಡಲಾಗುವುದು. ಎರಡರ ಒಂದು ಗುಂಪು ಅಂದಾಗ ಇದೊಂದು ಗುಂಪ ಇದೊಂದು ಗುಂಪ. ಇವು 9 ಮತ್ತು 6 ಇವು ಎರಡು ಒಂದೇ ಮಗ್ಗಿಯಲ್ಲಿ ಬರ್ತಾವೆ. ಯಾವ ಅಂದ್ರೆ 3ರ ಮಗ್ಗಿಯಲ್ಲಿ ಬರ್ತವೆ. ಅಂದ್ರೆ 3ದು ಕಾಮನ್ ಅವಯವ ಆಯ್ತು. ಎರಡು ಕಡೆ x ಒಂದು ಕಾಮನ್ ಹೊರ ಬಂತು. ಇನ್ನು 6 ಬರ್ಬೇಕಂದ್ರೆ ಕೌನ್ಸ್ನಲ್ಲಿ ಏನ್ ಇಡಬೇಕು, 3 6 x ಇಂಟು x² ಅಂದ್ರೆ 3x ಇಂಟು 2x ಅಂದ್ರೆ 6x² ಮೈನಸ್ 3 3 9x. ಅದಕ್ಕೆ ಇಲ್ಲಿ 3 ಇಡಲಾಯ್ತು. ಮೈನಸ್ ಬರಬೇಕಾಗ್ಯದ, ಮೈನಸ್ ಇಟ್ನಿ. ಇನ್ನು ಪ್ಲಸ್ 4x ಮತ್ತು -6 ಇವೆರಡರಲ್ಲಿ ಎರಡು ಕಾಮನ್ ಅವಯವ ಇದೆ. ಅದಕ್ಕೆ ಎರಡನ್ನು ಕಾಮನ್ ಹೊರಗಿಟ್ಟೆ. ಕೌನ್ಸ್ನಲ್ಲಿ 2 4 ಅಂದ್ರೆ 4x ಆಯ್ತು. ಪ್ಲಸ್ 4x ಆಯ್ತು. ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 ಅಂದ್ರೆ -6 ಆಯ್ತು. ಈ ರೀತಿಯಾಗಿ ಅವಯವಗಳನ್ನ ಇಡಲಾಯಿತು. ಎರಡು ಕಡೆ ಕಾಮನ್ ಇರುವಂತ 2x - 3 ಒಂದು ಕೌನ್ಸ್ನಲ್ಲಿ ಇಡಲಾಯಿತು. ಉಳಿದಿರುವಂತ 3x ಪ್ಲಸ್ 2 ಏನಿದೆಲ್ಲ ಅದನ್ನು ಮತ್ತೊಂದು ಕೌನ್ಸ್ನಲ್ಲಿ ಇಡಲಾಯಿತು. ಈ ರೀತಿಯಾಗಿ ಅವಯವವನ್ನು ನಾವು ತೆಗಿಬೇಕು. ಇದು ಬಹುಪದಿಗಳ ಅವಯವ ಅಥವಾ ಫ್ಯಾಕ್ಟರ್ಸ್ ಆಫ್ ಪಾಲಿನಾಮಿಯಲ್ಸ್.